ಇಷ್ಟು ದಿನ ಹೋರಾಟದ ರೂಪದಲ್ಲಿ ಇದ್ದ ಬಿಡದಿ ದಂಗಲ್ ಈಗ ಕೈ ಎತ್ತೋ ಹಂತಕ್ಕೆ ಬಂದಿದೆ. ಸರ್ವೆಗೆ ಬಂದ ಅಧಿಕಾರಿಗಳನ್ನ ಅಟ್ಟಾಡಿಸಿಕೊಂಡು ಹಲ್ಲೆ ಮಾಡಿದ್ದಾರೆ. ಕಾರನ್ನ ಅಡ್ಡಗಟ್ಟಿ ಪೊರಕೆಯಲ್ಲಿ ಸಿಕ್ಕಂತೆ ಹೊಡೆದಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈವರೆಗೆ ಬರೀ ಮಾತಿನ ಬಡಿದಾಟಗಳೇ ಆಗ್ತಿದ್ದವು. ರೈತರ ಹೋರಾಟಕ್ಕೆ ರಾಜಕೀಯ ಬೆರೆತ ಕಾರಣಕ್ಕೆ ರಣಾಂಗಣವೇ ಆಗಿತ್ತು. ಆದರೆ ಇದೀಗ ಕಲ್ಲು, ದೊಣ್ಣೆ, ಇಟ್ಟಿಗೆ, ಪೊರಕೆಗಳ ಬಡಿದಾಟವೇ ಶುರುವಾಗಿ ಬಿಟ್ಟಿದೆ. ಬಿಡದಿ ಹೋಬಳಿ ಮಂಡಲಹಳ್ಳಿ ಗ್ರಾಮದ ಸರ್ವೆಗೆ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ಪೊಲೀಸರ ಭದ್ರತೆಯೂ ಇತ್ತು. ಆದರೆ ಕಟ್ಟೆಯೊಡೆದ ರೈತರ ಕಿಚ್ಚಿನ ಮುಂದೆ ಅದ್ಯಾವುದೂ ನಿಲ್ಲಲಿಲ್ಲ. ಸರ್ವೆಗೆ ಅಧಿಕಾರಿಗಳು ಬರುವ ಬಗ್ಗೆ ಮಾಹಿತಿ ತಿಳಿದು ತಡೆಯಲು ಮುಂದಾಗಿದ್ದರು ಮಹಿಳೆಯರು. ಪೊಲೀಸರ ಭದ್ರತೆಯಲ್ಲಿ ಸರ್ವೆಗೆ ಮುಂದಾಗಿದ್ದ ಅಧಿಕಾರಿಗಳ ಮೇಲೆ ಏಕಾಏಕಿ ಮುಗಿಬಿದ್ದರು. ಪೊರಕೆ, ದೊಣ್ಣೆ, ಕಲ್ಲುಗಳಿಂದ ಹಲ್ಲೆ ಮಾಡಿದ್ರು. ಅಧಿಕಾರಿಗಳು ಇರೋ ಕಡೆ ನುಗ್ಗಿ ಬಂದ ರೈತರು ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ್ರು. ಕಾರು, ಜೀಪುಗಳನ್ನ ಒದ್ದರು. ಅಧಿಕಾರಿಗಳ ಕೈಯಲ್ಲಿದ್ದ ಮೊಬೈಲ್ಗಳನ್ನ ಕಿತ್ತೆಸೆದು ಬಾಯಿಗೆ ಬಂದಂತೆ ನಿಂದಿಸಿದ್ರು. ಮಹಿಳೆಯರು, ಪುರುಷರು ಅಂತ ನೋಡದೆ ಸಿಕ್ಕ ಅಧಿಕಾರಿಗಳ ಮೇಲೆ ಪೊರಕೆಗಳಿಂದಲೇ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದ್ದಲ್ಲದೆ ಅಧಿಕಾರಿಗಳಿಗೆ ಘೆರಾವ್ ಹಾಕಿ ಭಯ ಹುಟ್ಟಿಸುವ ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ಅಧಿಕಾರಿಗಳು ಬಂದಿದ್ದ ಕಾರು, ಜೀಪ್ಗಳನ್ನ ನುಗ್ಗಿ ಬಂದ ರೈತರು ಕೈಗೆ ಸಿಕ್ಕ ಕಲ್ಲು, ಮಣ್ಣು, ಇಟ್ಟಿಗೆಗಳಿಂದ ದಾಳಿ ಮಾಡಿದ್ರು. ಕಾರಿನ ಗಾಜುಗಳು ಜಖಮ್ಮಾದವು. ದಾಳಿ ಮಾಡುತ್ತಿದ್ದ ರೈತ ಮಹಿಳೆಯನ್ನ ಪೊಲೀಸರು ಎಳೆದೊಯ್ದರು. ಆದರೂ ಪೊಲೀಸರನ್ನು ಬಿಡದೆ ದಾಳಿಗಿಳಿದರು ರೈತರು. ರಾಮನಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮುರಳಿ ತಲೆಗೆ ಕಲ್ಲಿನ ಏಟು ಬಿತ್ತು. ತಲೆಗೆ ಗಾಯವಾದ ಕಾರಣಕ್ಕೆ ಪೊಲೀಸರು ಕೂಡ ಕಕ್ಕಾಬಿಕ್ಕಿಯಾದರು. ಅಧಿಕಾರಿಗಳ ಜೀಪ್, ಕಾರುಗಳಿಗೆ ಮುತ್ತಿಗೆ ಹಾಕಿದ ರೈತರು ಕಾರುಗಳಲ್ಲಿದ್ದವರ ಮೇಲೂ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಕಲ್ಲು, ಇಟ್ಟಿಗೆಗಳಿಂದ ದಾಳಿ ಮಾಡಿದ ಕಾರಣಕ್ಕೆ ಜೀಪ್ನ ಗಾಜುಗಳು ಪುಡಿಪುಡಿಯಾದವು. ಈ ಗಲಾಟೆ ವೇಳೆ ಕೆಲವು ರೈತರು ಅಸ್ವಸ್ಥಗೊಂಡರು. ಕೆಂಪಶೆಟ್ಟಿ ದೊಡ್ಡಿ ಗ್ರಾಮದ ರೈತ ಕೃಷ್ಣಪ್ಪ ತಲೆಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಯಿತು. ಗಲಾಟೆಗಳೆಲ್ಲವೂ ಆಗುತ್ತಲೇ ಪೊಲೀಸರ ಮುಂದೆ ಕಣ್ಣೀರಿಟ್ಟ ಮಹಿಳೆಯರನ್ನ ಮನವೊಲಿಸುವ ಕೆಲಸಗಳೂ ಆದವು. ನಾವು ಪೊಲೀಸ್ನವ್ರ ಜೊತೆ ಇಲ್ಲಿ ಕುಂಡಿಸ್ಕೊಂಡು ನಮ್ಗೆಲ್ಲ ಒಳ್ಳೆ ನೈಸಾಗಿ ಪೊಲೀಸ್ನವರೆಲ್ಲ ಮಾತಾಡಿ ಆ ಕಡೆಯಿಂದ ಬಂದು ಎಲ್ಲ ಸರ್ವೆ ಮಾಡಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದಾರೆ ಸರ್. ರೈತರು ಅಂದ್ರೆ ಸುಮ್ನೆ ಅವ್ರು ಹೇಳಿಂದ ಕೇಳ್ಕೊಂಡಿರೋ ರೈತರುಗಳು ಅಂತ ತಿಳ್ಕೊಂಡಿದ್ದಾರೆ ಸರ್. ಇವರು ಇವತ್ತೆಲ್ಲ ಮಾತುಕತೆನೂ ಆಯ್ತು ಸರ್, ಪರ್ಕೆ ಸೇವೆನೂ ಆಯ್ತು ಸರ್. ನಾವು ರೈತರುಗಳೆಲ್ಲ ರೊಚ್ಚಿಗೆದ್ದು ಆ ಸರ್ವೆಯವ್ರನ್ನೆಲ್ಲ ಅವರು ಪೊಲೀಸ್ನವರೆಲ್ಲ ರೈತರು ನೋಡಿದ್ರು ಸರ್. ನಮ್ ರೈತರು ಪಾಪ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ ಸರ್. ಆ ತರ ಎಲ್ಲ ಮಾಡಿ ಗಲಾಟೆ ಮಾಡಿ ಈ ತರ ಎಲ್ಲ ಮಾಡಿದ್ದಾರೆ ಸರ್. ನಮ್ JMC ಮಾಡ್ಸಕ್ ವಿರೋಧ ಇಲ್ಲ. ನಮ್ ಜಮೀನಿಗೆ ನಾವು ಕೊಡಲ್ಲ ಅಂತಿದೀವಿ. ನಮ್ಗೆ ನಿಂಬರ ಕೊಡ್ಸ್ಬಿಟ್ಟು ನೀವು ಮಾಡಿಸಿ ಅಂತ ಹೇಳಿದೀವಿ. ಅಥವಾ ನಿಮ್ಗೆ ನಿಮ್ಮ ಭೂಸ್ವಾಮ್ಯ ಅಂತಿಮ ಕ್ರಿಯೆ ಇನ್ನೊಂದು ಮತ್ತೊಂದು ಪ್ರಕ್ರಿಯೆಗಳು ಮಾಡಲ್ಲ ಅಂತ ಅವ್ರ ಜಿಲ್ಲಾಧಿಕಾರಿ ಕೊಟ್ರೆ ಖಂಡಿತವಾಗ JMC ಮಾಡ್ಕೊಳ್ಳಿ. ಇಲ್ಲ ಇವತ್ತೇನು ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅಧಿಕಾರಿಗಳ ಮೇಲೆ ಪೊರಕೆಯಿಂದ ಹಲ್ಲೆ ಮಾಡಿದವರ ಮೇಲೆ ಕೇಸ್ ಬಿದ್ದಿದೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಸಂಬಂಧ 4 ಕೇಸ್ಗಳು ದಾಖಲಾಗಿವೆ. ಒಳಸಂಚು ರೂಪಿಸಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಕೇಸ್ ದಾಖಲಾಗಿದೆ. BNS ಸೆಕ್ಷನ್ 221 ಕೇಸ್ ದಾಖಲು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರ ಜೊತೆಗೆ 6 KSRP ತುಕಡಿಗಳ ನಿಯೋಜನೆ ಮಾಡಲಾಗಿದೆ. SP ಶ್ರೀನಿವಾಸ್ ಗೌಡರಿಂದ ಮಾಹಿತಿ ಪಡೆದ ಕಾನೂನು ಸುವ್ಯವಸ್ಥೆ ADGP R ಹಿತೇಂದ್ರ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಎಲ್ಲರನ್ನೂ ವಶಕ್ಕೆ ಪಡೆಯಲು ಸೂಚನೆ ಕೊಟ್ಟರು. ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ. ಜೊತೆಗೆ ಏನು ನಮ್ಮ ಪೊಲೀಸರಿಗೆ ಕೆಲವು ಸಿಬ್ಬಂದಿಗಳಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ. ಅದ್ರ ಬಗ್ಗೆ ನಾವು ಆಲ್ರೆಡಿ ಕೇಸ್ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ಕೂಡ ನಾವು ಮುಂದುವರಿಸ್ತೀವಿ. ಮಂಡಲಹಳ್ಳಿ ಗಲಾಟೆ ಹಿಂದೆ ಸರ್ಕಾರದ ಚಿತಾವಣೆ ಇದೆ ಅನ್ನೋದು ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ನೇರ ಆರೋಪ. ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡಬೇಡಿ, ಶಾಂತಿಯುತ ಹೋರಾಟ ಮುಂದುವರಿಸಿ ಎಂದಿದ್ದಾರೆ HDK. ಸರ್ಕಾರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ
ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ. ಇಷ್ಟು ದಿವಸ ರಾಜಕಾರಣಕ್ಕಷ್ಟೇ ಮೀಸಲಾಗಿದ್ದ ಬಡಿದಾಟ ಇದೀಗ ಅಖಾಡದಲ್ಲೇ ಶುರುವಾಗಿ ಬಿಟ್ಟಿದೆ. ಸರ್ಕಾರದ ನಡೆ ನಿರ್ಧಾರಗಳು ಕುತೂಹಲ ಮೂಡಿಸಿವೆ. ಅಲ್ಲದೆ ನಾಳೆ ಸರ್ವೆ ನಡೆಯುತ್ತಾ ಎಂಬ ಅತಿ ದೊಡ್ಡ ಕುತೂಹಲವಂತೂ ಇದ್ದೇ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರುನಾಡಲ್ಲಿ ಮುಂಗಾರು ಮಳೆ ಮಾಯವಾಗಿದೆ. ಎಲ್ಲೆಲ್ಲೂ ಬರ ತಾಂಡವವಾಡ್ತಿದ್ದು ಜನ ಕಣ್ಣೀರಿಡೋಕೆ ಶುರು ಮಾಡಿದ್ದಾರೆ. ಬೆಳೆಗಳೆಲ್ಲ ಒಣಗಿ ನಿಂತಿದ್ದು ಹನಿ ನೀರಿಗೂ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಈ ಬಾರಿ ಮಳೆ ಅನ್ನೋದು ಅಕ್ಷರಶಃ ಮರೀಚಿಕೆಯಾಗಿ ಹೋಗಿದೆ. ಒಂದು ವಾರ ಸುರಿದ ಮಳೆ ಈಗ ಹೇಳ ಹೆಸರಿಲ್ಲದಂತಾಗಿದೆ. ಮಲೆನಾಡಲ್ಲೂ ಮಳೆಯಾಗ್ತಿಲ್ಲ, ಕರಾವಳಿ ಜಿಲ್ಲೆಯಲ್ಲೂ ಹನಿ ಮಳೆ ಬೀಳ್ತಿಲ್ಲ, ಉತ್ತರದಲ್ಲಂತೂ ಹೇಳೋದೇ ಬೇಡ. ಕಳೆದ ವರ್ಷ ಇಷ್ಟೊತ್ತಿಗಾಗ್ಲೇ ರಾಜ್ಯದ ಬಹುತೇಕ ಡ್ಯಾಂಗಳು ಭರ್ತಿಯಾಗಿದ್ದು, ಆದರೆ ಈ ಬಾರಿ ಕುಡಿಯೋದಿಕ್ಕೂ ನೀರಿಲ್ಲದ ಪರಿಸ್ಥಿತಿಗೆ ಬಂದಿದೆ. ರಾಜ್ಯದಲ್ಲಿ ಕೈಕೊಟ್ಟ ಮಳೆ ಮುಂಗಾರು ಕಣ್ಣಾಮುಚ್ಚಾಲೆ. ಬೆಳೆಗಳಿಗೆ ನೀರಿನ ಅಭಾವ, ಬರ ಘೋಷಣೆಗೆ ಆಗ್ರಹ. ಕೊಪ್ಪಳದಲ್ಲಿ ಕಳೆದ 1 ತಿಂಗಳಿನಿಂದ ಹನಿ ಮಳೆ ಬೀಳ್ತಿಲ್ಲ. ಇದರ ಪರಿಣಾಮ ಅನ್ನದಾತರೆಲ್ಲ ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ. ದಿಕ್ಕು ಕಾಣದಂತಾದ ರೈತರು ಮಳೆಗಾಗಿ ದೇವರ ಹರಕೆ ಹೋಗ್ತಿದ್ದಾರೆ. ಕೊಪ್ಪಳ ತಾಲೂಕಿನ ಮಾದನೂರಿನಲ್ಲಿ 15 ಜನ ಯುವಕರು ಒದ್ದೆ ಬಟ್ಟೆಯಲ್ಲಿ 15 ದೇವರಿಗೆ ಜಲಾಭಿಷೇಕ ಮಾಡಿದ್ದಾರೆ. ಪ್ರತಿ ದೇವರಿಗೆ 5 ಕೊಡ ನೀರು ಹಾಕಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಮುಂಗಾರು ಆರಂಭದಲ್ಲಿ ಬಿತ್ತಿದ್ದ ಬೆಳೆಗಳೆಲ್ಲ ಈಗ ಒಣಗೋದಿಕ್ಕೆ ಶುರುವಾಗಿವೆ. ಕವಲೂರಿನ ರೈತ ಅಂದಾನಗೌಡ ಹಾಗೂ ಕೆಳಗಿನ ಗೌಡ ಅನ್ನೋರು ಸುಮಾರು 5 ಎಕರೆ ಜಮೀನಿನಲ್ಲಿ ಹೆಸರು ಬೆಳೆ ಬೆಳೆದಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದವರು ಈಗ ಪರದಾಡೋದಿಕ್ಕೆ ಶುರು ಮಾಡಿದ್ದಾರೆ. ಮಳೆಯಾಗದ ಕಾರಣ ಟ್ಯಾಂಕರ್ ಮೂಲಕ ನೀರು ಹರಿಸುತ್ತಿದ್ದಾರೆ. ಒಂದ್ ಕಡೆ ಮಳೆ ಇಲ್ಲದೆ ಬೆಳೆಗಳು ಒಣಗ್ತಿದ್ರೆ, ಇನ್ನೊಂದ್ ಕಡೆ ಪಂಪ್ ಸೆಟ್ಗಳಿಗೆ ಕರೆಂಟ್ ಇಲ್ಲದೆಯೂ ದೊಡ್ಡ ಅವಾಂತರ ಸೃಷ್ಟಿಯಾಗ್ತಿದೆ. ಬೋರ್ವೆಲ್ನಿಂದಾದ್ರೂ ನೀರು ಹರಿಸೋಣ ಅಂದ್ರೆ ಕರೆಂಟೇ ಬರ್ತಿಲ್ಲ. ಇದರಿಂದ ಸಿಟ್ಟಿಗೆದ್ದ ಜನ ತಾವರಗೇರ ವಿದ್ಯುತ್ ವಿತರಣಾ ಕೇಂದ್ರದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ರೈತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬೆಳೆಗಳೆಲ್ಲ ಒಣಗಿ ಹೋಗ್ತಿದ್ದು ಕಾಲುವೆಗಳಿಗೆ ನೀರು ಹರಿಸಿ ಅಂತ ಕೃಷ್ಣಾ ನದಿಗೆ ಇಳಿದು ವಿನೂತನ ಪ್ರತಿಭಟನೆ ಮಾಡಿದ್ದಾರೆ. ನೀರು ಹರಿಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಅನ್ನದಾತರು ಪ್ರತಿಭಟನೆ ನಡೆಸಿದ್ದಾರೆ. ಉತ್ತರ ಕರ್ನಾಟಕವನ್ನು ಬರಪೀಡಿತ ಎಂದು ಘೋಷಿಸಿ ಅಂತ ಆಗ್ರಹಿಸಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಬರ ಆವರಿಸಿದೆ. ಕೂಡಲೇ ಈ ಪ್ರದೇಶವನ್ನ ಬರಪೀಡಿತ ಎಂದು ಘೋಷಿಸಬೇಕು ಅಂತ ತಹಶೀಲ್ದಾರ್ ಮೂಲಕ ಸಿಎಂಗೆ ಮನವಿ ಮಾಡಿದ್ದಾರೆ. ಇತ್ತ ಚಾಮರಾಜನಗರ ಜಿಲ್ಲೆಯಲ್ಲೂ ಮಳೆ ಅಭಾವ ಉಂಟಾಗಿದ್ದು ಅನ್ನದಾತರು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಾಮರಾಜನಗರ ಜಿಲ್ಲೆಯನ್ನ ಬರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ಆಗ್ರಹಿಸುತ್ತಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಕಾರನ್ನ ಅಡ್ಡಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳೆ ಒಣಗ್ತಿದೆ, ಅಧಿಕಾರಿಗಳು ಗಮನ ಕೊಡ್ತಿಲ್ಲ, ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಮಾತಾಡಿರೋ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಒಣಗಿರುವಂಥದ್ದು ಸದಾ ಹಸಿರಾಗಿರ್ತಕ್ಕಂಥ ಕಬ್ಬಿನ ಗದ್ದೆಗಳು ಒಣಗ್ತಾ ಇದೆ, ನೀರು ಬಿಟ್ಟಿಲ್ಲ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇನ್ನೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಈ ಥರ ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಇಷ್ಟು ದುಡ್ಡು ಬೇಕಾಗುತ್ತೆ ನಮಗೆ, ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾಗ್ತದೆ. ಬೇಜವಾಬ್ದಾರಿ ಸರ್ಕಾರ. ಮಂಡ್ಯದಲ್ಲೂ ವರುಣ ಕೈಕೊಟ್ಟಿದ್ದಾನೆ. ಹೀಗಾಗಿ ನಾಲೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಅನ್ನದಾತರು ಹೋರಾಟ ನಡೆಸಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ಕೆಲವರು ನಡು ರಸ್ತೆಯಲ್ಲಿ ಅರೆಬೆತ್ತಲಾಗಿ ಬಾಯಿ ಬಡಿದುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಏನು ಕಳೆದ 1 ವಾರದಿಂದ ನೀರು ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಕಿಂಚಿತ್ತಾರು ಸರ್ಕಾರಕ್ಕೆ ಯಾವುದು ಯೋಚನೆ ಮಾಡದಂತ ರೈತರ ಮೇಲೆ ಹೊಟ್ಟೆ ಮೇಲೆ ಬರೆ ಎಳಿತಾ ಇದ್ದಾರೆ. ಬರಗಾಲ ಬಂದು ಎತ್ತು ಕುಂತದೆ, ಕಬ್ಬು ಬೆಳೆ ಎಲ್ಲ ಒಣಗ್ತಾ ಇದ್ದಾವೆ, ಫ್ಯಾಕ್ಟ್ರಿ ಇನ್ನೂ ಶುರುವಾಗಿಲ್ಲ. ನಿಜವಾಗ್ಲೂ ಸರ್ಕಾರ ಕಣ್ಣು ಮುಚ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಕೆರೆ ಕಟ್ಟೆ ದನಕರ ಕುಡಿಕರ ನೀರು ಬಿಡಿಯುತ್ತಾ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಣಗ್ತಾ ಇರುವಂಥ ಬೆಳೆಗೆ 1 ಕಟ್ಲೆ ನೀರು ಕೊಡಲಿಲ್ಲ ಅಂದರೆ ತಕ್ಷಣ ಪರಿಹಾರವಾಗಿ 1 ಎಕರೆಗೆ 50,000 ಪರಿಹಾರ ಘೋಷಣೆ ಮಾಡಬೇಕು. ಮುಖ್ಯಮಂತ್ರಿ ಹೇಳ್ತಾನೆ ಇಲ್ಲಿಗೆ ಅನುಗುಣವಾದ ಬೆಳೆ ಬೆಳೀರಿ ಅಂತ. ಮಳೆಯಲ್ಲೂ ಇಲ್ಲ, ನೀರು ಇಲ್ಲ, ಏನ್ ಬೆಳೆ ಬೆಳೆದು. ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಬರ ಆವರಿಸಿದ್ದು ಜುಲೈ ತಿಂಗಳು ಕಳೆಯೋದಿಕ್ಕೆ ಬಂದರೂ ಮಳೆಯಾಗ್ತಿಲ್ಲ. ಹೀಗೇ ಪರಿಸ್ಥಿತಿ ಮುಂದುವರಿದರೆ ಊಹಿಸಿಕೊಳ್ಳೋದು ಕಷ್ಟವಾಗಲಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂಗಳೂರು ಅಕ್ರಮ ಬಾಂಗ್ಲಾ ವಲಸಿಗರ ಹಾಟ್ಸ್ಪಾಟ್ ಆದಂತೆ ಕಾಣ್ತಾ ಇದೆ. ಜಸ್ಟ್ 2 ದಿನದಲ್ಲಿ 19 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಲಾಕ್ ಮಾಡಲಾಗಿದೆ. ಕರಾವಳಿಯಲ್ಲದೆ ಅಕ್ರಮ ಬಾಂಗ್ಲಾ ಪ್ರಜೆಗಳ ಬೇಟೆ. 2 ದಿನಗಳಲ್ಲಿ 19 ಅಕ್ರಮ ಬಾಂಗ್ಲಾ ನಿವಾಸಿಗಳ ಪತ್ತೆ. ಕರುನಾಡಲ್ಲಿ ಬಾಂಗ್ಲಾ ವಲಸಿಗರ ಹಾವಳಿ ಶುರುವಾದಂತೆ ಕಾಣ್ತಿದೆ. ಮೇಲಿಂದ ಮೇಲೆ ಅಕ್ರಮ ವಲಸಿಗರ ಹೆಜ್ಜೆ ಗುರುತು ಮೂಡುವುದಕ್ಕೆ ಶುರು ಮಾಡಿದೆ. ಹೀಗಾಗಿಯೇ ಮಂಗಳೂರು ಪೊಲೀಸರು ಸಮರ ಸಾರಿರೋದು. ಜುಲೈ 10ರಂದು ಸೂರತ್ಕಲ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ನಿನ್ನೆಯಷ್ಟೇ ಮೊಕ್ಕಾದ ಖಾಸಗಿ ಮೆಡಿಕಲ್ ಕಾಲೇಜಿನ ಕಟ್ಟಡದ ಕಾಮಗಾರಿಯಲ್ಲಿ ಅಡಗಿ ಕೂತಿದ್ದ 8 ಬಾಂಗ್ಲಾ ಪ್ರಜೆಗಳನ್ನ ಬಂಧಿಸಿದ್ರು. ಇದರ ಬೆನ್ನಲ್ಲದೆ ಮತ್ತೆ ಇವತ್ತು ಊರ್ವ ಹಾಗೂ ಕೋಡಿಕಲ್ನಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ 11 ಜನರನ್ನ ಲಾಕ್ ಮಾಡಿದ್ದಾರೆ. ಮಾಹಿತಿ ಪಡೆದಾಗ 8 ಜನ, ಸುಮಾರು 9 ಜನ ಇದ್ರು. ಒಬ್ರು ಅದರಿಂದ ತಪ್ಪಿಸಿಕೊಂಡು ಹೋಗಿರುವಂತದ್ದು ಕೂಡ ದಾಖಲೆಗಳನ್ನು ತೆಗೆದಾಗ ಅವರ ಆಧಾರ್ ಕಾರ್ಡ್ ಕೊಟ್ಟಿರುವಂತದ್ದು. ಆ ಆಧಾರ್ ಕಾರ್ಡ್ ಅಲ್ಲಿ ಸರಿಯಾಗಿ ನೋಡಿದ್ರೆ ಕ್ಲಿಯರ್ ಆಗಿ ಅವರ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ನಾವು ಅದನ್ನು ಒಂದು ಅಪ್ಲಿಕೇಶನ್ ಅಲ್ಲಿ ಹಾಕಿ ನೋಡಿದಾಗ ಕೂಡ ಅದು ಫೇಕ್ ಅಂತ ಬರ್ತಾ ಉಂಟು. ಈಗ ಕಳೆದ 2 ತಿಂಗಳಿಂದ ಅಕ್ರಮ ವಲಸಿಗರು ಮಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಬಹುಪಾಲು ಜನ ಕಟ್ಟಡ ಕಾರ್ಮಿಕರ ಸೋಗಿನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರು ಎಲ್ಲರ ಜನ್ಮ ಜಾಲಾಡೋದಕ್ಕೆ ಶುರು ಮಾಡಿದ್ದಾರೆ. ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಾನು ಕಾಂಟ್ರಾಕ್ಟರ್ಸ್ಗೆ ಇರ್ಬೋದು ಅಥವಾ ಯಾರು ಬಿಲ್ಡರ್ಸ್ಗೆ ಇದ್ದಾರೆ ಅವರ ಹತ್ರ ನಾನು ವಿನಂತಿಯನ್ನು ಮಾಡೋದೇನೆಂದ್ರೆ, ಏನು ಅವರ ಐಡಿ ತೋರಿಸ್ತಾ ಇದ್ದಾರೆ ಆ ಐಡಿಯನ್ನು ನೀವು ಕ್ಲಿಯರ್ ಆಗಿ ಅದನ್ನು ಚೆಕ್ ಮಾಡುವಂಥದ್ದು ಕೆಲಸ ಮಾಡಬೇಕು. ಜಸ್ಟ್ ಬಿಕಾಸ್ ಅವರ ಆಧಾರ್ ಕಾರ್ಡ್ ತೋರಿಸ್ತಾರೆ ಇಲ್ಲಿ ಅವರನ್ನು ಕೆಲಸಕ್ಕೆ ಇಟ್ಕೊಳ್ಳೋದು, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಬಾಂಗ್ಲಾದೇಶಿಗರು ಇರ್ಬೋದು, ಬೇರೆ ದೇಶದಿಂದ ಬಂದವರು ಇಲ್ಲಿ ಸಮಸ್ಯೆ ಮಾಡುವಂಥದ್ದು ಆಗಬಾರ್ದು. ಒಟ್ನಲ್ಲಿ ಕೂಲಿ ಕಾರ್ಮಿಕರ ಸೋಗಿನಲ್ಲಿ ಬಾಂಗ್ಲಾ ಪ್ರಜೆಗಳು ಎಂಟ್ರಿ ಕೊಟ್ಟಿದ್ದು 19 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಸದ್ಯಕ್ಕೆ ಇಷ್ಟು ಮಂದಿ ತಗಲಾಕೊಂಡಿದ್ದಾರೆ. ಇನ್ನು ತಲೆಮರೆಸಿಕೊಂಡವರು ಇನ್ನೆಷ್ಟು ಜನರಿದ್ದಾರೋ ಹೊರಗೆಳೆಯಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು. ದಸರಾದಲ್ಲಿ ಕಂಬಳ ಆಯೋಜಿಸೋದಕ್ಕೆ ಸರ್ಕಾರ ಸಕಲ ರೀತಿ ಸಜ್ಜಾಗ್ತಾ ಇದೆ. ಇನ್ನೊಂದು ಕಡೆ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳು ನಿಗಿನಿಗಿ ಕೆಂಡ ಕಾರ್ತಿವೆ. ಇದರ ಮಧ್ಯೆ ಈಗ ಕಂಬಳಕ್ಕಾಗಿ ಮರಗಳ ಮಾರಣ ಹೋಮವನ್ನೇ ಮಾಡಿದ್ದಾರೆ. ಮಂಡತನ ಮಾಡೋದು ಬೇಡ, ಕಂಬಳ ನಡೆಸಬಾರ್ದು ಅನ್ನೋ ಆಗ್ರಹವನ್ನು ನಾವು ಕೂಡ ಮಾಡಿ ಕಂಬಳನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಅವರು ತೀರ್ಮಾನ ಮಾಡಿದ್ದಾರೆ. ಕಂಬಳ ಕರಾವಳಿಗರ ಹೆಮ್ಮೆ. ನೋಡೋರಿಗೆ ಇದೊಂದು ಕ್ರೀಡೆಯಾದ್ರೆ ತುಳುನಾಡಿಗರಿಗೆ ಇದೊಂದು ಸಂಸ್ಕೃತಿ. ಆದ್ರೀಗ ಇದೇ ಕಂಬಳ ಮೈಸೂರು ಅಖಾಡದಲ್ಲಿ ಕಾಳಗ ಹಚ್ಚಿದೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜಿಸಿಯೇ ಸಿದ್ಧ ಅಂತ ಡಿಕೆಶಿ ಸರ್ಕಾರ ಹಠಕ್ಕೆ ಬಿದ್ದಿದೆ. ಇದು ದೋಸ್ತಿ ನಾಯಕರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ತುಳುನಾಡಿನ ಆಚರಣೆಗೆ ಅವಮಾನ ಮಾಡಬೇಡಿ ಅಂತ ಸಮರ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕಂಬಳಕ್ಕಾಗಿ ಮರಗಳ ಮಾರಣ ಹೋಮವೇ ನಡೆದಿದೆ. ನಾಡ ಹಬ್ಬದಲ್ಲಿ ಕಂಬಳದ ಕಾಡ್ಗಿಚ್ಚು. ಮರಗಳಿಗೆ ಕೊಡಲಿ ಏಟು, ಜೋರಾಯ್ತು ಪ್ರೊಟೆಸ್ಟ್. ಕಂಬಳದ ವಿಷಯವಾಗಿ ರಾಜಕೀಯ ಜಿದ್ದಾಜಿದ್ದು ನಡೀತಾ ಇರೋ ಹೊತ್ತಲ್ಲೇ ಮತ್ತೊಂದು ಕಿಚ್ಚು ಹೊತ್ಕೊಂಡಿದೆ. ಪರ ವಿರೋಧದ ಮಧ್ಯೆಯೂ ದಸರಾದಲ್ಲಿ ಕಂಬಳ ಆಯೋಜಿಸೋದಕ್ಕೆ ಸರ್ಕಾರ ಸಕಲ ರೀತಿಯಲ್ಲಿ ಸಜ್ಜಾಗ್ತಾ ಇದೆ. ಇದರ ಮೊದಲ ಹಂತವಾಗಿ ಸಾತಗಳ್ಳಿ ಬಳಿಯಲ್ಲಿ ಕಂಬಳದ ಟ್ರ್ಯಾಕ್ ರೆಡಿ ಮಾಡ್ತಿದ್ದಾರೆ. ಇದಕ್ಕಾಗಿಯೇ 20ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಹಾಕಿರೋದು ಪರಿಸರ ಪ್ರೇಮಿಗಳನ್ನ ಕೆರಳಿಸಿದೆ. 20 ಬಿಳಿ ಜಾಲಿ ಮರ, 2 ಕಾಡು ಮರ ಹಾಗೂ 2 ಗುಲ್ಮಹರ್ ಮರಗಳನ್ನ ಕಡಿದು ಹಾಕಿದ್ದಾರೆ. ಅರಣ್ಯ ಇಲಾಖೆಯ ಅನುಮತಿಯನ್ನ ಪಡೆಯದೆ ಮರಗಳನ್ನ ಕಡಿದಿದ್ದಕ್ಕಾಗಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಯಾವಾಗ ಕಂಬಳಕ್ಕಾಗಿ ಮರಗಳ ಮಾರಣ ಹೋಮ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತೋ ಕಂಬಳ ಆಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಿಸರವಾದಿಗಳು ಹಾಗೂ ರೈತ ಸಂಘಟನೆಗಳು ಸೇರ್ಕೊಂಡು ಜುಲೈ 18ರಂದು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಇದೇ ಕಂಬಳದ ವಿಷಯವಾಗಿ ರಾಜಕೀಯ ಸಮರವೂ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಮಾಡಿಯೇ ಸಿದ್ಧ ಅಂತ ಇದ್ರೆ, ದೋಸ್ತಿ ನಾಯಕರು ಮಾತ್ರ ನಿಗಿ ಕೆಂಡ ಕಾರ್ತಿದ್ದಾರೆ. ಇದಕ್ಕೆ ಒಂದಿಷ್ಟು ಕಾರಣಗಳನ್ನು ನೀಡ್ತಿದ್ದಾರೆ.
ದಸರಾದಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಹರಡಿದಂತೆ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ, ದೋಸ್ತಿ ನಾಯಕರು ದಸರಾ ಪರಂಪರೆಗೆ ಧಕ್ಕೆ ತಂದಂತೆ ಆಗುತ್ತೆ ಅಂತ ಆರೋಪ ಮಾಡ್ತಿದ್ದಾರೆ. ಕರಾವಳಿ ಕ್ರೀಡೆಗೆ ಜಾಗತಿಕ ಪ್ರಚಾರ ಸಿಗುತ್ತೆ ಎನ್ನುವಂಥದ್ದು ಕೈಪಡೆಯ ವಾದ. ಆದರೆ ಕಂಬಳ ತಂದು ವಾಣಿಜ್ಯೀಕರಣ ಮಾಡಬೇಡಿ ಎನ್ನುವಂಥದ್ದು ದೋಸ್ತಿ ನಾಯಕರ ಹಠ. ಹಾಗೆಯೇ ನಾಡಿನ ಕಲೆಗಳಿಗೆ ಜಾಗತಿಕ ಪ್ರಚಾರ ಸಿಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ, ಬರಗಾಲದಲ್ಲಿ ಕೆಸರುಗದ್ದೆಗೆ ಅಂತ ಲಕ್ಷಾಂತರ ಲೀಟರ್ ನೀರು ಪೋಲು ಮಾಡುವಂಥದ್ದು ಸರಿನಾ ಅಂತ ದೋಸ್ತಿ ಪಡೆ ಪ್ರಶ್ನೆ ಮಾಡ್ತಾ ಇದೆ. ಆದರೆ ಸರ್ಕಾರ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತೆ ಆಗುತ್ತೆ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದೆ. ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ವ್ಯಯಿಸುವಂಥದ್ದು ಸರಿನಾ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ. ದಸರಾದಲ್ಲಿ ಕಂಬಳ ಏರ್ಪಡಿಸಿರೋದ್ರಿಂದ ವ್ಯಾಪಾರ ವಹಿವಾಟು ಹೆಚ್ಚಲು ಅನುಕೂಲ ಆಗುತ್ತೆ ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಆದರೆ ಕಂಬಳಗೆ ಇಷ್ಟೊಂದು ಬೂಸ್ಟ್ ನೀಡ್ತಾ ಇರೋದ್ರಿಂದ ಸ್ಥಳೀಯ ಕಲೆಗಳ ನಿರ್ಲಕ್ಷ್ಯವಾಗುವ ಸಾಧ್ಯತೆ ಇದೆ ಅಂತ ದೋಸ್ತಿ ಪಡೆ ಕಿಡಿಕಾರ್ತಿದೆ. ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬ, ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆ ಕೂಡ ಅದೇ ಇರುವಂಥದ್ದು. ಪ್ರದೇಶದ ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಆಚರಣೆ ಇರ್ಬೋದು, ಅದನ್ನ ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪೇನಿಲ್ಲ. ಒಟ್ನಲ್ಲಿ ಕಂಬಳ ಕಾಳಗ ದಿನೇ ದಿನೇ ಜೋರಾಗ್ತಾ ಇದ್ದು, ಕಾಂಗ್ರೆಸ್ ನಾಯಕರು ಮಾತ್ರ ಇಟ್ಟ ಹೆಜ್ಜೆ ಹಿಂದಿಡೋದಕ್ಕೆ ರೆಡಿ ಇಲ್ಲ. ಇದರ ಮಧ್ಯೆ ಈಗ ಮರಗಳ ಮಾರಣ ಹೋಮವು ಸದ್ದು ಮಾಡ್ತಾ ಇದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಕಾವೇರಿ ನದಿಯಲ್ಲಿ ಎಸ್ ಜಾನಕಿ ಅಸ್ಥಿ ವಿಸರ್ಜನೆ. ಮಂಡ್ಯದ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ ಬಳಿ ವಿಸರ್ಜನೆ. ಮೊಮ್ಮಗಳು ಅಪ್ಸರಾಳಿಂದ ಕ್ರಿಯಾ ಕಾರ್ಯ. ಪುತ್ತೂರಿನ ಪುರುಷರ ಕಟ್ಟೆಯಲ್ಲಿ ಯುವತಿಗೆ ಚೂರಿ ತೋರಿದ ಕೇಸ್. ಯುವತಿ ತಂದೆಯಿಂದ ರಾಜ್ಯಪಾಲರಿಗೆ ದೂರು. ಪುತ್ತೂರು ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ದೂರು. ಕಿಡಿಗೇಡಿಗಳಿಂದ ಬೀರಲಿಂಗೇಶ್ವರ ಮೂರ್ತಿ ಧ್ವಂಸ. ಧಾರವಾಡ ತಾಲೂಕಿನ ಅಂಬ್ಲಿಕೊಪ್ಪ ಗ್ರಾಮದಲ್ಲಿ ಘಟನೆ. ಆರೋಪಿಗಳಿಗೆ ಬಲೆ ಬೀಸಿದ ಧಾರವಾಡ ಗ್ರಾಮೀಣ ಪೊಲೀಸರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಾಹನ ಸವಾರರ ಹುಚ್ಚಾಟ. ಕಾರಿನ ಹೊರಭಾಗ ತಲೆ ಹಾಕಿ ಯುವಕನ ರೀಲ್ಸ್. ಯುವಕನ ಹುಚ್ಚಾಟದ ವಿಡಿಯೋ ವೈರಲ್. ಜುಲೈ 17ರಿಂದ ಆಷಾಢ ಶುಕ್ರವಾರ ಆರಂಭ. ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಮೆಟ್ಟಿಲುಗಳಿಗೆ ಸುಣ್ಣ ಬಣ್ಣ. ಶ್ರೀ ಚಾಮುಂಡೇಶ್ವರಿ ಅರಳಿಕಟ್ಟೆ ಸೇವಾ ಟ್ರಸ್ಟ್ ಯುವಕರಿಂದ ಸುಣ್ಣ ಬಣ್ಣ. ಚಾಮರಾಜನಗರ ಜಿಲ್ಲೆಯ ಹರವೆ ವ್ಯಾಪ್ತಿಯಲ್ಲಿ ಹುಲಿ ಸಂಚಾರ. ಹುಲಿ ಸೆರೆ ಹಿಡಿಯುವಂತೆ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ. ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರೊಟೆಸ್ಟ್. ಹಾಸನದಲ್ಲಿ ಹಿಂಡು ಹಿಂಡಾಗಿ ಕಾಡಾನೆ ಸಂಚಾರ. ಕಾಡಾನೆ ಹಾವಳಿಯಿಂದ ಕಾಫಿ, ಭತ್ತ, ಅಡಿಕೆ ಬೆಳೆ ನಾಶ. ಬೇಲೂರು ತಾಲೂಕಿನ ಬೆಳ್ಳಾವರ ಕಣಗುಪ್ಪೆ ಗ್ರಾಮದಲ್ಲಿ ಘಟನೆ.